ಎಷ್ಟೇ ವಾಕ್ ಮಾಡಿದ್ರು ನಿಮ್ಮ ಥೈಸ್ ಫ್ಯಾಟು ಕರಗ್ತಿಲ್ಲ, ಎಷ್ಟೇ ವಾಕಿಂಗ್ ಮಾಡಿದ್ರು ನಿಮ್ಮ ತೊಡೆ ಭಾಗದ ಕೊಬ್ಬನ್ನು ನೀವು ಕರಗಿಸೋದಕ್ಕೆ ಆಗ್ತಿಲ್ಲ. ಏನು ಮೇನ್ ರೀಸನ್ಸು, ಯಾವುದು ಈ ಕಾರಣಗಳು? ಇವತ್ತು ನಾನು ಹೇಳ್ತಿರೋ ಈ 5 ರೀಸನ್ಸ್ನ ನೀವು ಕರೆಕ್ಟಾಗಿ ನೋಟ್ ಮಾಡಿಕೊಂಡು ತಿಳ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಥೈಸ್ ಫ್ಯಾಟ್ನ ಕರಗಿಸೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬರೀ ಅಪ್ಪರ್ ಬಾಡಿ ಕರಗಿಸ್ಕೊಂಡು ಲೋವರ್ ಬಾಡಿ ಇನ್ನೂ ದಪ್ಪ ಹಾಗೆ ಕಾಣಿಸ್ತಾ ಇರುತ್ತೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ ಏಂತಕ್ಕೆ ಥೈಸ್ ಫ್ಯಾಟು ಕರಗ್ತಿಲ್ಲ ಅಂದ್ಬಿಟ್ಟು ಇವತ್ತು 5 ರೀಸನ್ಸ್ ಹೇಳ್ತೀನಿ. ಎಸ್ಪೆಷಲಿ ಲಾಸ್ಟ್ ಪಾಯಿಂಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನೋಡಿ, ಇಲ್ಲಿ ತೊಡೆ ಭಾಗದ ಕೊಬ್ಬು ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಜವಾದ ಈ 5 ಕಾರಣಗಳು ಯಾವ್ದ್ಯಾವ್ದು 5 ಕಾರಣಗಳು ನೋಡಿ. ಇಲ್ಲಿ ಪಾಯಿಂಟ್ ನಂಬರ್ 1, ಹಾರ್ಮೋನಲ್ ಫ್ಯಾಟ್ ಸ್ಟೋರೇಜ್. ಹಾರ್ಮೋನಲ್ ಫ್ಯಾಟ್ ಸ್ಟೋರೇಜ್ ಅಂತ ಎಸ್ಪೆಷಲಿ ವಿಮೆನ್ಗೆ ಜಾಸ್ತಿ ಇದು. ನೋಡಿ, ಇಲ್ಲಿ ಬಾಡಿ ನ್ಯಾಚುರಲಿ ಥೈ ಅಂಡ್ ಹಿಪ್ಪಲ್ಲಿ ಫ್ಯಾಟ್ ಸ್ಟೋರ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಫ್ಯಾಟು ನೀವು ಮೇಲ್ಗಡೆ ಅಪ್ಪರ್ ಬಾಡಿ ಸಣ್ಣ ಇದ್ರೂ ಈ ಲೋವರ್ ಬಾಡಿ ಮಾತ್ರ ಸಿಕ್ಕಾಪಟ್ಟೆ ದಪ್ಪ ಇರುತ್ತೆ, ಎಸ್ಪೆಷಲಿ ಈ ಥೈಸು. ಏಂತಕ್ಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈಸ್ಟ್ರೋಜನ್ನು, ಇನ್ಸುಲಿನ್ನು, ಸ್ಟ್ರೆಸ್ಸು. ಎಸ್ಟ್ರೋಜನ್ ಅಂತ ಹೇಳಿದ್ರೆ ಇದು ಎಸ್ಪೆಷಲಿ ವಿಮೆನ್ ಬಾಡಿಯಲ್ಲಿ ಅದು ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕಾಗಿರ್ಬೋದು, ಬಾಡಿ ಡೆವಲಪ್ಮೆಂಟ್ ಮಾಡೋದಕ್ಕಾಗಿರ್ಬೋದು, ಹಾರ್ಮೋನಲ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗಿರ್ಬೋದು, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ಸುಲಿನ್ ಲೆವೆಲ್ಲು ಮತ್ತು ಸ್ಟ್ರೆಸ್ ಲೆವೆಲ್ ಇವೆಲ್ಲ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಥೈ ಫ್ಯಾಟ್ ಸ್ಟೋರ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಥೈ ಫ್ಯಾಟ್ ಸ್ಟೋರ್ ಆಗುತ್ತೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಲೋ ಪ್ರೋಟೀನ್ ಡಯಟ್. ಲೋ ಪ್ರೋಟೀನ್ ಡಯಟ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರೋಟೀನ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಮತ್ತೆ ಕಾಪ್ಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಸ್ನ್ಯಾಕ್ಸ್ಗಳು, ನೀವು ತಿನ್ನುವಂಥ ಡಯಟ್ ಅಥವಾ ಫುಡ್ ಆಗಿರ್ಬೋದು, ಇದೇ ನಿಮ್ಮ ಮೇನ್ ರೀಸನ್ ಆಗುತ್ತೆ ನಿಮ್ಮ ಥೈ ಫ್ಯಾಟು ಕರಗದಿಲ್ದಿರೋದಕ್ಕೆ. ಸುಮ್ಮನೆ ಹೋಗ್ಬಿಟ್ಟು ಏನು ಎಕ್ಸಸೈಸ್ಗಳು ಗಂಟೆಗಟ್ಟಲೆ ಮಾಡೋದು, ಗಂಟೆಗಟ್ಟಲೆ ವಾಕಿಂಗ್ ಮಾಡೋದು, ಆದರೂ ಬಂದು ನೋಡಿದ್ರೆ ನೀವು ನಿಮ್ದು ಏನು ಹಿಂದೆ ಇತ್ತು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಟ್ರೈ ಮಾಡಿದ್ರು ಅದೇ ಥರ ಟೈಟ್ ಇರುತ್ತೆ, ಒಂದು ಚೂರು ಇಂಚ್ ಲಾಸ್ ಆಗಿರಲ್ಲ. ನಿಮ್ಮ ಡಯಟ್ ಪ್ರಾಪರ್ ಇಲ್ಲ ಅಂತ ಹೇಳಿದ್ರೆ ನೀವು ಏನೇ ಮಾಡಿದ್ರು ನಿಮ್ಮ ಥೈಸ್ ಪ್ರಾಪರ್ ಆಗಿ ಬರ್ನ್ ಆಗಲ್ಲ, ಅದು ಫ್ಯಾಟ್ ಲಾಸ್ ಆಗಲ್ಲ. ನೋಡಿ, ಇಲ್ಲಿ ಮಸಲ್ ಬಿಲ್ಡ್ ಆಗದೆ ಇದ್ರೆ ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ಎಸ್ಪೆಷಲಿ ಪ್ರೋಟೀನ್ ಅಂಶ ನಿಮ್ಮ ಡಯಟ್ ಪ್ಲಾನಲ್ಲಿ ಇಲ್ಲ ಅಂತ ಹೇಳಿದ್ರೆ, ನೀವು ತಿನ್ನುವಂಥ ಆಹಾರ ಪದ್ಧತಿಯಲ್ಲಿ ಪ್ರೋಟೀನ್ ಇಲ್ಲ ಅಂತ ಹೇಳಿದ್ರೆ ಆಯ್ತಾ, ನಿಮ್ಮ ಮಸಲ್ಸ್ ಶೇಪು ಬರಲ್ಲ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಮೆಟಬಾಲಿಸಮ್ ರೇಟು ಸ್ಲೋ ಆಗುತ್ತೆ. ನಿಮ್ಮ ಮೆಟಬಾಲಿಸಮ್ ರೇಟ್ ಸ್ಲೋ ಆಯಿತು ಅಂತ ಹೇಳಿದ್ರೆ ಮತ್ತೆ ಫ್ಯಾಟ್ ಸ್ಟೋರೇಜು ಜಾಸ್ತಿ ಆಗುತ್ತೆ. ಈ ತಪ್ಪು ನೀವು ಮಾಡ್ತಿರಬಹುದು, ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಕೊನೆಯಲ್ಲಿ. ಜಾಸ್ತಿ ನೀವು ತಲೆ ಕೆಡಿಸ್ಕೋಬೇಡಿ, ಅಯ್ಯೋ ವಿಡಿಯೋನ ಲೆಂತ್ ಆಗ್ಬಿಡುತ್ತಾ ಅಂತ. ಇಲ್ಲ, ಕಡಿಮೆನೇ ಇರುತ್ತೆ. ಬನ್ನಿ, ಇಲ್ಲಿ 3ನೇ ಪಾಯಿಂಟ್ ಹೇಳ್ತೀನಿ ನಿಮಗೆ. ಓನ್ಲಿ ಥೈಸ್ ಎಕ್ಸಸೈಸ್. ನೋಡಿ, ಇಲ್ಲಿ ಓನ್ಲಿ ಥೈಸ್ ಎಕ್ಸಸೈಸ್. ಸುಮಾರು ಜನ ಮಾಡುವಂಥ ತಪ್ಪೇನು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದೊಳ್ತಾರೆ, ಟಕ ಟಕ ಅಂತ ಏನು ಯಾವುದೋ ವಿಡಿಯೋಗಳು ಓಪನ್ ಮಾಡ್ಬಿಡ್ತಾರೆ ಯೂಟ್ಯೂಬಲ್ಲಿ. ಎಕ್ಸಸೈಸ್ ಸಿಕ್ಕಿದ ಎಕ್ಸಸೈಸ್ಗೆಲ್ಲ ಲೆಗ್ಸ್ಗೆಲ್ಲ ಮಾಡ್ತಾರೆ, ಆದ್ರೂ ಒಂದು ಚೂರು ಥೈಸ್ ಫ್ಯಾಟು ಕರಗಿರಲ್ಲ. ಈ ರೀತಿ ಆಗೋಗ್ಬಿಟ್ಟು ಪಾಪ ಅವರು ಓಪೆ ಕಳ್ಕೊಬಿಡ್ತಾರೆ. ಅದು ಯಾವ್ಯಾವ ರೀತಿ ಎಕ್ಸಸೈಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಓನ್ಲಿ ಸ್ಕ್ವಾಟ್ಸು, ಬರೀ ಸ್ಕ್ವಾಟ್ಸ್ ಮಾಡೋದು, ಇಲ್ಲ ಬರೀ ಲಂಜಸ್ ಮಾಡೋದು. ನಿಮ್ಮ ವಿಡಿಯೋ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಬರ್ತಿರ್ಬೋದು, ನೀವು ಸ್ಕ್ರೀನಲ್ಲಿ ನೋಡಿ ಅದನ್ನ. ಅದ್ರ ಜೊತೆಗೆ ಬರೀ ವಾಕಿಂಗ್ ಮಾಡೋದು. ನೀವು ಎಷ್ಟೇ ನೋಡಿ, ಬರೀ ಒಂದೊಂದೇ ಇಲ್ಲ, ಬರೀ ಸ್ಕ್ವಾಟ್ಸ್ ಮಾಡೋದು, ಇಲ್ಲ ಲಂಜಸ್ ಮಾಡೋದು, ಇಲ್ಲ ಬರೀ ವಾಕಿಂಗ್ ಮಾಡೋದು, ಇಷ್ಟೆಲ್ಲ ಮಾಡಿದ್ರು ನೋಡಿ, ಇಲ್ಲಿ ಫ್ಯಾಟ್ ಬಾಡಿ ಫುಲ್ ಸಿಸ್ಟಮ್ ಅಲ್ಲಿ ಬರ್ನ್ ಆಗುತ್ತೆ. ಒಂದೇ ಜಾಗ ಆರ್ ಏರಿಯಾದಲ್ಲಿ ಚೂಸ್ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಮೇಯ್ನು ನೀವೊಂದು ರೀಸನ್ನು ಮತ್ತೆ ಕಾನ್ಸೆಪ್ಟ್ ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಇವಾಗ ಬೆಳಗ್ಗೆ ಎದ್ದೊಳ್ತಾರೆ, ಇಲ್ಲಪ್ಪ ನಾನು ಬರೀ ಥೈಸ್ ಮಾತ್ರ ಕರಗಿಸ್ಬೇಕು ಅಂದ್ಬಿಟ್ಟು ಬರೀ ಏನಂತಾರೆ ಸ್ಕ್ವಾಟ್ಸ್ ಹೊಡಿತಾ ಇರ್ತಾರೆ. ಇವಾಗ ನಿಮಗೆ ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಬಸ್ಕಿ ಅಂತೀವಲ್ಲ, ಅದನ್ನ ಇವಾಗ ಸ್ಕ್ವಾಟ್ಸ್ ಅಂತ ಮಾಡ್ಕೊಂತೀವಿ. ಅದನ್ನ ಸುಮ್ಮನೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡಿದ್ದಾರೆ ಆಯ್ತಾ. ಬರೀ ಇಲ್ಲ ಸ್ಕ್ವಾಟ್ಸ್ ಮಾಡೋದು, ಲಂಜಸ್ ಮಾಡೋದು, ಇಲ್ಲ ಬರೀ ವಾಕಿಂಗ್ ಮಾಡೋದು ಥೈಸ್ ಫ್ಯಾಟ್ ಕರಗೋಗುತ್ತೆ ಅಂತ. ಅದು ಆ ರೀತಿ ಆಗಲ್ಲ. ನಿಮ್ಮ ಬಾಡಿಲಿ ಫ್ಯಾಟ್ ಬರ್ನ್ ಆಗಬೇಕು ಅಂದ್ರೆ, ಎಸ್ಪೆಷಲಿ ಥೈಸ್ ಫ್ಯಾಟ್ ಬರ್ನ್ ಆಗಬೇಕು ಅಂದ್ರೆ ಓವರ್ ಆಲ್ ಬಾಡಿಗೆ ಪ್ರಾಪರ್ ಎಕ್ಸಸೈಸ್ ಕೊಡಬೇಕು. ಓವರ್ ಎಕ್ಸಸೈಸ್ ಅಲ್ಲ, ಇಲ್ಲಾಂದ್ರೆ ಬರೀ ಒಂದೇ ಪಾರ್ಟಿಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಅದು ಯಾರೋ ಜಿಮ್ಗೆ ಹೋಗ್ಬಿಟ್ಟು ಸರ್ ನನಗೆ ಅಪ್ಪರ್ ಬಾಡಿ ಎಲ್ಲ ಕರೆಕ್ಟ್ ಆಗಿದೆ, ಬರೀ ಲೋವರ್ ಬಾಡಿ ಮಾತ್ರ ಕರಗಿಸ್ಬೇಕು ಅಂತ ಹೇಳಿದ್ರೆ ಹಂಗಾಗಲ್ಲ. ಎಲ್ಲ ಪೂರ್ತಿ ಬಾಡಿ ಸಿಸ್ಟಮ್ ಅಲ್ಲಿ ಅದನ್ನ ವರ್ಕ್ ಆಗಬೇಕು. ಆ ರೀತಿ ವರ್ಕ್ ಮಾಡ್ಕೊಂಡ್ರೆ ಮಾತ್ರ ಆಯ್ತಾ. ಅದು ನೀವೇನು ಜಿಮ್ಗೆ ಹೋಗ್ಬೇಕು ಅಂತ ನಾನು ಹೇಳ್ತಿಲ್ಲ, ಇಲ್ಲಿ ಮನೆಯಲ್ಲೇ ಒಂದು ಪ್ರಾಪರ್ ಎಕ್ಸಸೈಸ್ ಮಾಡಬೇಕು, ಒಂದು ಪ್ರಾಪರ್ ಸಿಸ್ಟಮ್ ಇರಬೇಕು, ಒಂದು ಪ್ರಾಪರ್ ಡಯಟ್ನ ಫಾಲೋ ಮಾಡಬೇಕು. ಓವರ್ ಆಲ್ ಬಾಡಿ ನಿಮ್ಮ ಫ್ಯಾಟ್ ಬರ್ನ್ ಆಯಿತು ಅಂದರೆ ಜೊತೆಗೆ ಆಯ್ತಾ ನಿಮ್ಮ ಥೈಸು ಬರ್ನ್ ಆಗುತ್ತೆ. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ತಲೆ
ತಲೆಯಲ್ಲಿ ಇಟ್ಕೊಳ್ಳಿ ಆಯ್ತಾ. ಯಾವುದೋ ಒಂದು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಥೈಸ್ ಫ್ಯಾಟ್ ಬರ್ನು ಆಗಲ್ಲ. ಇದು ಒಂದು ರೀಸನ್ ನಿಮ್ಮ ಥೈಸ್ ಫ್ಯಾಟ್ ಕರಗದೆ ಇರೋದಕ್ಕೆ. ಇನ್ನು 4ನೇ ಪಾಯಿಂಟ್ ಬಂದ್ಬಿಟ್ಟು ಓನ್ಲಿ ಕಾರ್ಡಿಯೋ ಮಿಸ್ಟೇಕ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಓನ್ಲಿ ವಾಕಿಂಗು, ಬರೀ ವಾಕಿಂಗ್ ಮಾಡೋದು, ಏನು ವಾಕಿಂಗ್ ಮಾಡಿ ಥೈಸ್ ಫ್ಯಾಟ್ ಕರಗಿಸ್ಬೇಕು ಅಂದ್ಬಿಟ್ಟು ಆದ್ರೂ ಕರಗಲ್ಲ. ನಾನು ಹಿಂದೆ ಹೇಳಿದ್ನಲ್ಲ ಅದೇ ಪಾಯಿಂಟು. ಅದ್ರ ಜೊತೆಗೆ ನೋ ಸ್ಟ್ರೆಂತ್ ಟ್ರೈನಿಂಗು, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದು ಎಸ್ಪೆಷಲಿ ನಮ್ಮ ಏನಂತಾರೆ ಎಷ್ಟೊಂದು ಜನ ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ಏನಂತಾರೆ ಕೆಲ್ಸಕ್ಕೆ ಹೋಗೋ ಮೆನ್ನು ವಿಮೆನ್ ಯಾರೇ ಆಗಿರ್ಬೋದು, ಅವರು ನೆಗ್ಲೆಕ್ಟ್ ಮಾಡುವಂಥ ಏನಂತಾರೆ ಮೇಯ್ನ್ ಎಕ್ಸಸೈಸ್ಗಳಿದು. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡದೇ ಇದ್ರೆ ನಿಮ್ಮ ಥೈಸ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಶೇಪ್ ಬರೋದು ಸಿಕ್ಕಾಪಟ್ಟೆ ಸ್ಲೋ ಆಗುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದ್ರೆ ಇವಾಗ ಜಿಮ್ಗೆ ಹೋಗಿ ನೀವು ವೆಯ್ಟ್ಸ್ ಎತ್ಕೊಂಡು ವರ್ಕೌಟ್ ಮಾಡಲೇಬೇಕು ಅಂತಲ್ಲ, ಮನೆಯಲ್ಲೇ ನಿಮ್ಮ ಬಾಡಿ ವೆಯ್ಟ್ನ ಯೂಸ್ ಮಾಡಿಕೊಂಡು ಆಯ್ತಾ ನೀವು ಸ್ಟ್ರೆಂತ್ ಟ್ರೈನಿಂಗ್ನ ಮಾಡ್ಕೋಬಹುದು. ನಿಮಗೇನಾದರೂ ಈ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆ ಮನೆಯಲ್ಲೇ ಮಾಡುವಂಥ ಎಕ್ಸಸೈಸ್ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಅಲ್ಲಿ ಕಮೆಂಟಲ್ಲಿ ವಿಡಿಯೋ ಅಂತ ಏನಂತ ಸ್ಟ್ರೆಂತ್ ಟ್ರೈನಿಂಗ್ ವಿಡಿಯೋ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ನೋಡಿ, ಇಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದ್ರೆ ಇವಾಗ ಪುಷಪ್ಸ್ ಆಗಿರ್ಬೋದು, ಮೆನ್ನಿಗೆ ಪುಷಪ್ಸ್ ಆಗಿರ್ಬೋದು, ವಿಮೆನ್ಗೆ ವಾಲ್ ಪುಷಪ್ಸ್ ಆಗಿರ್ಬೋದು, ಮತ್ತೆ ಬಾಟ್ಲಲ್ಲೇ ನೀವು ಬೈಸಿಪ್ಸ್ ಕರ್ಲ್ಸ್ಗಳಾಗಿರ್ಬೋದು, ಶೋಲ್ಡರ್ ಪ್ರೆಸ್ಗಳಾಗಿರ್ಬೋದು, ಮತ್ತೆ ಸ್ಕ್ವಾಟ್ಸ್ ಆಗಿರ್ಬೋದು. ಸೊ ಓವರ್ ಆಲ್ ಬಾಡಿಗೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಕೊಟ್ಟಾಗ ಆಯ್ತಾ ನಿಮ್ಮ ಥೈಸ್ ಫ್ಯಾಟನ್ನು ಜೊತೆಗೆ ಫ್ಯಾಟ್ ಲಾಸ್ ಆಗೋದ್ ಜೊತೆಗೆ ನಿಮ್ಮ ಥೈಸ್ ಫ್ಯಾಟ್ ಸ್ಟ್ರೆಂತ್ ಆಗುತ್ತೆ, ಜೊತೆಗೆ ಶೇಪ್ ಬರುತ್ತೆ ಆಯ್ತಾ. ಇದು ಒಂದು ರೀಸನ್ ಆಗಿರ್ಬೋದು. ನಿಮ್ಮ ಏನಂತಾರೆ ಥೈಸ್ ಫ್ಯಾಟ್ ಕರಗದಿಲ್ದಿರೋದಕ್ಕೆ ಬರೀ ವಾಕಿಂಗ್ ಮಾಡ್ಕೊಂಡಿರ್ತೀರ, ನಿಮ್ಮ ಬಾಡಿಗೂ ಸ್ವಲ್ಪ ಎಕ್ಸಸೈಸ್ ಕೊಟ್ಟರೆ ನಿಮ್ಮ ಥೈಸ್ ಫ್ಯಾಟು ಬೇಗ ಕರಗೋದಕ್ಕೆ ಈಸಿ ಆಗುತ್ತೆ. ಇನ್ನು ಲಾಸ್ಟು 5ನೇ ಪಾಯಿಂಟ್ ಬಂದ್ಬಿಟ್ಟು ಸ್ಲೀಪ್ ಆನ್ ಸ್ಟ್ರೆಸ್. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾರ್ಯಾರು ಜಾಸ್ತಿ ನಿದ್ದೆ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀರಾ, ಸ್ಟ್ರೆಸ್ ತಗೊತಾ ಇದ್ದೀರಾ, ನೀವೆಷ್ಟೇ ಚೆನ್ನಾಗಿ ಡಯಟ್ ಮಾಡಿದ್ರು, ನೀವೆಷ್ಟೇ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರು, ನೀವು ನಿದ್ದೆ ಒಂದು ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನೀರಲ್ಲಿ ಹೋಮ ಮಾಡ್ದಂಗೆ, ಇಲ್ಲಾಂದ್ರೆ ನೀರಲ್ಲಿ ಹೋಗ್ಬಿಟ್ಟು ಹುಣ್ಸೆಹಣ್ಣ ಕಿವುಚ್ದಂಗೆ ಆಗೋಗುತ್ತೆ ಅಷ್ಟೇ. ಆ ತಪ್ಪನ್ನು ನೀವು ಮಾಡಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 5 to 6 hours ಸ್ಲೀಪ್ ಆಗಿರ್ಬೋದು, ಅಥವಾ ಸ್ಟ್ರೆಸ್ ಆಗಿರ್ಬೋದು, ಕಾರ್ಟಿಸೋಲ್ ಲೆವೆಲ್ ಹಾರ್ಮೋನ್ಸ್ ಇನ್ಕ್ರೀಸ್ ಆಗೋದಾಗಿರ್ಬೋದು. ನೋಡಿ, ಇಲ್ಲಿ ಸ್ಟ್ರೆಸ್ ಫ್ಯಾಟ್ ಲೋವರ್ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಎಸ್ಪೆಷಲಿ ನೀವೇನಾದರೂ ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ನಿದ್ದೆ ಕಡಿಮೆ ಮಾಡಿಲ್ದಿರೋದು, ಇದೆಲ್ಲ ಡೈರೆಕ್ಟ್ ಇಂಪ್ಯಾಕ್ಟ್ ಎಲ್ಲ ಆಗುತ್ತೆ ಲೋವರ್ ಬಾಡಿ ಒಳಗಡೆ ಹೋಗುತ್ತೆ. ಲೋವರ್ ಬಾಡಿಯಲ್ಲಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ನಿಮ್ಮ ಬಾಡಿ ರಿಪೇರ್ ಆಗಬೇಕು, ನೀವು ಮಾಡೋವಂಥ ಎಕ್ಸಸೈಸು ಡಯಟ್ ಎಲ್ಲ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನೀವು ಪ್ರಾಪರ್ ಆಗಿ ನಿದ್ದೆ ಮಾಡೋದಾಗಿರ್ಬೋದು, ಮತ್ತು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಕರೆಕ್ಟಾಗಿ ಪ್ರಾಪರ್ ಆಗಿ ಮಾಡಿದಾಗ ಆಯಿತಾ ನಿಮ್ಮ ಥೈಸ್ ಫ್ಯಾಟು ಆದಷ್ಟು ಬೇಗ ಕರಗಿಸೋದಕ್ಕೆ ಈಸಿ ಆಗುತ್ತೆ. ಇದು ಒಂದು ರೀಸನ್ ಆಗಿರ್ಬೋದು ನಿಮ್ಮ ಥೈಸ್ ಫ್ಯಾಟು ಕರಗಿಲ್ದೇ ಇರೋದಕ್ಕೆ. ಇನ್ನು ಸೊಲ್ಯೂಷನ್ಗೆ ಅಂತ ಬಂದರೆ ಇದು ಯಾವ ರೀತಿ ಸೊಲ್ಯೂಷನ್ನು ಹೋಗ್ಲಿ ಆಯ್ತು, ಇದೆಲ್ಲ ತಿಳ್ಕೊಂಡ್ವಿ. ನೀವು ರೀಸನ್ಸ್ನ ತಿಳ್ಕೊಂಡ್ರೆ ಏತಕ್ಕೆ ನಿಮ್ಮ ಥೈಸ್ ಫ್ಯಾಟ್ ಕರಗ್ತಿಲ್ಲ ಅಂತ ನಿಮಗೆ ಗೊತ್ತಾಯ್ತು. ಇಲ್ಲಿ ರೀಸನ್ಸ್ ಅಥವಾ ಸೊಲ್ಯೂಷನ್ಸ್ ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರಾಪರ್ ಡಯೆಟ್ಟು, ನಿಮ್ಮ ಡಯೆಟ್ ಪ್ರಾಪರ್ ಆಗಿಲ್ಲ ಅಂತ ಹೇಳಿದ್ರೆ ಆಯ್ತಾ, ನಿಮ್ಮ ಡಯೆಟ್ ಪ್ರಾಪರ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಥೈಸ್ ಫ್ಯಾಟು ಕರಗೋದು ಸಿಕ್ಕಾಪಟ್ಟೆ ಕಷ್ಟ. ನಾನು ಬೆಳಿಗ್ಗೆ ಎದ್ಬಿಟ್ಟು ಚಿತ್ರಾನ್ನ ತಿಂತೀನಿ, ಮಧ್ಯಾಹ್ನ ಏನಂತಾರೆ ಅನ್ನ ಸಾಂಬಾರು ತಿಂದ್ಬಿಟ್ಟು ಮಲ್ಕೊಬಿಡ್ತೀನಿ, ಇನ್ನು ಸಾಯಂಕಾಲ ಇನ್ನೊಂದೇನೋ ತಿನ್ಕೊಂಡು ಮಲ್ಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ನೀವೊಂದು ಫ್ಯಾಟ್ನ ಬರ್ನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಪ್ರಾಪರ್ ಆಗಿ ಬರ್ನ್ ಆಗಬೇಕು. ಎಸ್ಪೆಷಲಿ ನಿಮ್ಮ ಡಯೆಟ್ ಪ್ರಾಪರ್ ಆಗಿರಬೇಕು. ಅದು ಪ್ರಾಪರ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಬೇಕು. ನೀವು ನಿಮಗೆ ಗೊತ್ತಿರೋ ಥರ ಪ್ರಾಪರ್ ಗೈಡೆನ್ಸ್ ತಗೊಂಡು ಅದನ್ನು ಫ್ಯಾಟ್ ಲಾಸ್ನ ಮಾಡ್ಕೋಬೇಕು. ಅದ್ರ ಜೊತೆಗೆ 8 to 10K ಸ್ಟೆಪ್ಸು ಡೈಲಿ ಅಟ್ಲೀಸ್ಟು 8ರಿಂದ 10,000 ಸ್ಟೆಪ್ಸನ್ನು ನೀವು ಏನಂತಾರೆ ನಡಿಬೇಕು. ಏನಂತಾರೆ ಡೈಲಿ ನೀವು ಏನು ವಾಕ್ ಮಾಡ್ತೀರ ಅದನ್ನು ಟ್ರ್ಯಾಕ್ ಮಾಡ್ಕೊಳ್ಳಿ ಮೊಬೈಲಲ್ಲಿ. ಅದನ್ನು ಟ್ರ್ಯಾಕ್ ಮಾಡ್ಕೊಂಡು ಡೈಲಿ ನೀವು ಆ ರೀತಿ ಒಂದು 8ರಿಂದ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಥೈಸ್ ಫ್ಯಾಟ್ ಕರಗೋದಕ್ಕೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಇನ್ನು ಜೊತೆಗೆ ಬಂದ್ಬಿಟ್ಟು ಪ್ರೋಟೀನು, ನಾನು ಆಗಲೇ ಹೇಳ್ದಂಗೆ ನಿಮ್ಮ ಡಯಟಲ್ಲಿ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಬರೀ ಕಾಪ್ಸ್ ತಿನ್ಬೇಡಿ, ಇಲ್ಲ ಬರೀ ವಾಟರ್ ಡಯಟ್ ಮಾಡಬೇಡಿ, ಇಲ್ಲ ಯಾವುದೋ ಕ್ರ್ಯಾಶ್ ಡಯಟ್ ಮಾಡಬೇಡಿ. ಪ್ರೋಟೀನು ಇಂಪಾರ್ಟೆಂಟು ಒಂದು ಫ್ಯಾಟ್ ಲಾಸ್ ಮಾಡೋದಕ್ಕೆ. ಜೊತೆಗೆ ನೋ ಕ್ರ್ಯಾಶ್ ಡಯಟ್, ಯಾವುದೇ ಕಾರಣಕ್ಕೂ ಕ್ರ್ಯಾಶ್ ಡಯಟ್ ಮಾಡಬೇಡಿ. ಕ್ರ್ಯಾಶ್ ಡಯಟ್ ಮಾಡೋದ್ರಿಂದ ಇನ್ನೂ ಅಲ್ಲಿ ಏನಂತಾರೆ ಏರ್ ಸ್ಟೋರೇಜು ಫ್ಯಾಟ್ ಸ್ಟೋರೇಜ್ ಆಗಿ ಆಯಿತಾ ನಿಮ್ಮ ಥೈಸು ಇನ್ನೂ ದಪ್ಪ ಆಗುತ್ತೆ. ನೀವು ಸುಮಾರು ಜನ ನೋಡಿರ್ಬೋದು, ಈ ಯಾವುದಾದ್ರು ಶೇಕ್ಸ್ ತೊಗೊಂಡು ಬಿಟ್ಟಿದ ತಕ್ಷಣ ಟಕ್ ಅಂತ ಬಲೂನ್ ಥರ ಊದ್ಕೊಬಿಡ್ತಾರೆ. ಅದು ಎಂತಕ್ಕೆ ಅಂತ ಹೇಳಿದ್ರೆ ನಿಮ್ಮ ಡಯಟ್ ಕರೆಕ್ಟ್ ಆಗಿರಲ್ಲ, ನಿಮ್ಮ ಬಾಡಿಗೆ ಫುಡ್ ಕರೆಕ್ಟಾಗಿ ಹೋಗಿಲ್ಲ. ಅದು ಹೋಗಿಲ್ದಿರೋದಕ್ಕೆ ಕಾರಣ ಆಯಿತಾ ನಿಮ್ಮ ಬಾಡಿ ಮತ್ತೆ ಇನ್ನೂ
ದಪ್ಪ ಆಗೋದಕ್ಕೆ ಶುರು ಆಗುತ್ತೆ. ಅದೇ ರೀತಿ ನಿಮ್ಮ ಥೈಸ್ ಫ್ಯಾಟು, ಇನ್ನು ಜೊತೆಗೆ ಫುಲ್ ಬಾಡಿ ಎಕ್ಸಸೈಸು ಮನೆಯಲ್ಲೇ ಮಾಡ್ಕೊಳ್ಳಿ. ಒಂದು ಎಕ್ಸಸೈಸು 15ರಿಂದ 20 ನಿಮಿಷ ಆಯಿತಾ. ಸುಮ್ಮನೆ ರೀಸನ್ಸ್ ಕೊಡಬೇಡಿ. ರೀಸನ್ಸ್ ಕೊಡೋದ್ರಿಂದ ಇನ್ನೂ ನಿಮ್ಮ ಬಾಡಿ ಅಧ್ವಾನ ಆಗುತ್ತೆ ಹೊರತು ಇಂಪ್ರೂವ್ ಆಗಲ್ಲ. ಸೊ ಇದು ಓವರ್ ಆಲ್ ನಿಮ್ಮ ಥೈಸ್ ಫ್ಯಾಟ್ ಕರಗೋದಕ್ಕೆ ಇದು ವಿಡಿಯೋ ಆಗಿತ್ತು. ಇವೆಲ್ಲ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ನೀವು ಏನಾದರೂ ಏನಂದರೆ ಡಿಸಿಪ್ಲೈನ್ ಆಗಿ ನಾನು ಒಂದು ಪ್ರಾಪರ್ ಗೈಡೆನ್ಸಲ್ಲಿ ಫ್ಯಾಟ್ ಲಾಸ್ ಮಾಡಬೇಕು ಆಯ್ತಪ್ಪ, ಇದೆಲ್ಲ ರೀಸನ್ಸ್ ಗೊತ್ತಾಯಿತು, ನನಗೊಂದು ಗೈಡೆನ್ಸ್ ಇತ್ತು ಅಂದರೆ ಇನ್ನೂ ನಾನು ಚೆನ್ನಾಗಿ ಮಾಡಬಲ್ಲೆ ಅನ್ನೋದೇನೋ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ನಾನು ಅದೇ ರೀತಿ ನಿಮಗೆ 8 ವಾರದ 12 ವಾರದ ಪ್ಲ್ಯಾನಲ್ಲಿ ನಿಮ್ಗೆ 8ರಿಂದ 12 kg 12ರಿಂದ 16 kg ವೆಯ್ಟ್ ಲಾಸ್ ಮಾಡೋ ರೀತಿ, ಫ್ಯಾಟ್ ಲಾಸ್ ಮಾಡೋ ರೀತಿ, ಅದು ಮನೆ ಫುಡ್ಡಲ್ಲೇ, ಯಾವುದೇ ರೀತಿ ಫ್ಯಾನ್ಸಿ ಫುಡ್ ಇಲ್ಲ, ನಿಮ್ಮ ಮನೆ ಫುಡ್ಡಲ್ಲೇ ಆಯಿತಾ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋ ಥರ ನಿಮಗೆ ಡಯಟ್ ಪ್ಲ್ಯಾನ್ನ ಮತ್ತು ಪರ್ಸ್ನಲ್ ಕೋಚಿಂಗ್ನ ನಾನು ಕೊಡ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ವೆಯ್ಟ್ ಲಾಸ್ ಅಂತ ಅಲ್ಲಿ ಮೆಸೇಜ್ ಮಾಡಿ ಇಲ್ಲಿ ಬರ್ತಿರೋ ನಂಬರ್ಗೆ ನಾನೇ ನಿಮಗೆ ಖುದ್ದಾಗಿ ನಿಮ್ಮ ಅನಾಲಿಸಿಸ್ ಮಾಡಿ ಅದ್ರ ಪ್ರಕಾರ ನಿಮಗೆ ಡಯಟ್ ಪ್ಲ್ಯಾನ್ನ ರೆಡಿ ಮಾಡಿಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ, ಥೈಸ್ ಫ್ಯಾಟ್ ಲಾಸ್ ವಿಡಿಯೋ. ನಿಮ್ಗೆ ಇದೇ ರೀತಿ ಹೆಲ್ದಿ ವಿಡಿಯೋ, ಡಿಸಿಪ್ಲೈನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನನ್ನು ಸಪೋರ್ಟ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.